ಎಲ್ಲರಿಗೂ ನಮಸ್ಕಾರ. ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ಬಂದು ಸೋರೆಕಾಯಿ ಪಲ್ಯ. ಸೋರೆಕಾಯಿ ಪಲ್ಯ ಜೊತೆ ಇದನ್ನು ಮಿಕ್ಸ್ ಮಾಡಿರೋಂಥ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಖಾರವಾಗಿ ಸ್ಪೆಷಲಾಗಿ ಸ್ಪೈಸಿಯಾಗಿ ತಿನ್ಬೋದು ಅಂತಲೇ ಹೇಳ್ಬೋದು. ಮೊದಲು ನಾನಿಲ್ಲಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ತೊಗೊಂಡು ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬೌಲ್ನಲ್ಲಿ ಸಪ್ರೇಟಾಗಿ ಇಕ್ಕೊತಾ ಇದ್ದೀನಿ. ಈಗ ಸ್ಟವ್ ಮೇಲೆ ನಾನು ಬಾಣಲಿ ಇಕ್ಕೊತಾ ಇದ್ದೀನಿ. ಬಾಣಲಿ ಇಕ್ಕೊಂಡು ಅದಕ್ಕಾದ ನಂತರ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸಾಸಿವೆ ತೊಗೊತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನೂ ಸಹ ಉದ್ದಿನಬೇಳೆ 2 ಮಿಕ್ಸ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಜೊತೆಗೆ ಕರಿಬೇವು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ನಮಗೆ ಏನೇ ಒಂದು ಪಲ್ಯ ಮಾಡೋದಿದ್ರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾವು ಕಟ್ ಮಾಡ್ಕೊಂಡಿರೋಂಥ ಸೋರೆಕಾಯಿ ಇರುತ್ತಲ್ವ, ಅದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ಈರುಳ್ಳಿಗೆ ಹಾಕಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಆದರೂ ಸರಿ ಬೇಯಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೆ. ಸೋರೆಕಾಯಿಗೆಲ್ಲ ಸ್ವಲ್ಪ ಉಪ್ಪಿನಂಶ ಹಿಡಿಯುತ್ತೆ, ಅದರಿಂದ ಉಪ್ಪು ಹಾಕ್ಕೊಂಡು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ನಾನಿವಾಗ ಕಟ್ ಮಾಡ್ಕೊಂಡಿರೋಂಥ ಒಂದು ಟೊಮೊಟೊ ತೊಗೊತಾ ಇದ್ದೀನಿ. ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊದಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಬೇಯಬೇಕು. ಆದ್ದರಿಂದ 2 ನಿಮಿಷ ಆದರೂ ಸಹ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಲೀಡ್ ಮುಚ್ಚಿ 2 ನಿಮಿಷ ಬೇಯಿಸ್ಕೋಬೇಕು ಟೊಮೊಟೊನ. ಇವಾಗ ಟೊಮೊಟೊನೂ ಸಹ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನಾನು ಒಂದು ಚಿಕ್ಕ ಗ್ಲಾಸ್ ಆಗೋಷ್ಟು ನಾನು ಇಲ್ಲಿ ನೀರು ತೊಗೊತಾ ಇದ್ದೀನಿ. ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೋರೆಕಾಯಿಂದ ಸಾಂಬಾರು ಮಾಡಿದ್ದೀವಿ, ನಾರ್ಮಲಾಗಿ ಪಲ್ಯನೂ ಸಹ ಮಾಡಿದ್ದೀವಿ. ಈ ಥರ ಒಂದ್ಸರಿ ಟ್ರೈ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನು ಮನೇಲಿರೋಂಥ ಸಾಂಬಾರು ಪೌಡರ್ನೇ ಎಲ್ಲ ಹಾಕ್ತಾಯಿದ್ದೀನಿ. 1.5 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ ಹಾಕಿದ್ದೀನಿ. ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಮಸಾಲೆ ಎಲ್ಲ ಹಿಡಿಯೋವರೆಗೂ ಒಂದು 2 ನಿಮಿಷ ಆದರೂ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಬೇಕು. ಇದು 2 ನಿಮಿಷ ಚೆನ್ನಾಗಿ ಆಗಿದೆ. ಚೆನ್ನಾಗಿ ಸ್ಮ್ಯಾಶೂ ಆಗಿದೆ. ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ಮ್ಯಾಶ್ ಆಗಿ ಚೆನ್ನಾಗಿ ಮುಟ್ರೆ ಬೆಂದಿರೋ ಥರ ಹಲ್ವಾ ಥರ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರೆಡಿ ಆಗಿದೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾನು ಮೇನ್ ಹಾಕ್ತಾ ಇರೋದು ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಯಾಕಂತಂದರೆ ಮೊಟ್ಟೆ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿ ಅಂತಲೇ ಹೇಳ್ಬೋದು. ನಾನಿಲ್ಲಿ 2 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಹಾಕಿದ ತಕ್ಷಣ ಸಡನ್ನಾಗಿ ನಾವು ಕೈ ಆಡಿಸ್ಬಿಡ್ತೀವಿ, ಯಾಕಂದರೆ ಅದು ಹೊಲ್ಸು ಬಂದುಬಿಡುತ್ತೆ. ಅದರಿಂದ ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಆದರೂ ಬಿಟ್ಟಾದರೂ ಮೊಟ್ಟೆನ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡಾಯಿತು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಆದರೂ ಸರಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಮೊಟ್ಟೆ ಹಾಕೋದ್ರಿಂದ ಅಂತೂ ತುಂಬ ಟೇಸ್ಟ್ ಬರುತ್ತೆ. ನಾರ್ಮಲಾಗಿ ನಾವು ಸೋರೆಕಾಯಿ ಪಲ್ಯ ಮಾಡ್ಕೊಂಡು ತಿಂತೀವಿ ಅಲ್ವಾ, ಅದು ಬದಲು ಎಕ್ಸ್ಟ್ರಾ ಸ್ಪೆಷಲಾಗಿ ಮಾಡ್ಕೊಂಡು ಈ ಥರ ಮೊಟ್ಟೆ ಹಾಕ್ಕೊಂಡು ಸ್ಪೈಸಿ ಖಾರ ಹಾಕ್ಕೊಂಡು ತಿಂದರು ಅಂತ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಸ್ಪೈಸಿಯಾಗಿ ಖಾರವಾಗಿ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ತಿಂತಾನೇ ಇರಬೇಕು ಅನಿಸುತ್ತೆ. ಅದರಲ್ಲಿ ಏನು ಸ್ಪೆಷಲ್ ಗೊತ್ತಾ, ಮೊಟ್ಟೆ ಹಾಕಿರೋದೇ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಚಪಾತಿ ಮತ್ತು ಪೂರಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಅದ್ರ ಜೊತೆ ಬಿಸಿ ಬಿಸಿ ಅನ್ನಕ್ಕಂತೂ ನೆಂಚ್ಕೊಂಡು ತಿಂತಾಯಿದ್ದಂತೂ ಅಷ್ಟು ಚೆನ್ನಾಗಿರುತ್ತೆ. ಬಾಯಲ್ಲೇ ಸಹ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿರುತ್ತೆ. ನೋಡೋಕ್ಕೆ ಇಷ್ಟು ತುಂಬ ಚೆನ್ನಾಗಿದೆ. ನೀವು ಸಹ ಒಮ್ಮೆ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.